ನನಗೆ ರೂಮ್ಸ್ ಅನ್ನ ಕೊಡೋದಿಲ್ಲ, ಅದು ಕೂಡ ಫ್ರೀಯಾಗಿ ಸ್ಟೇ ಮಾಡಬೇಕು ನೈಟ್. ಬ್ರೋ ಒಂದ್ ಸ್ವಲ್ಪ ಬರ್ತೀರಾ? ನಾವು ತುಂಬಾ ದೂರದಿಂದ ಬಂದಿರೋದು. ಫ್ರೆಂಡ್ಸ್, ಇನ್ನೊಂದೇ ಗೊತ್ತಾ, ಮನೇಲಿ ಸಿಕ್ಕಾಪಟ್ಟೆ ಬೈತಾರೆ, ನಿನ್ಗೆ ಹುಚ್ಚ ನೈಟ್ ಎಲ್ಲ ಹೋಗಿ ವಿಡಿಯೋ ಮಾಡ್ತಾ ಇಲ್ಲ, 11 ಗಂಟೆ 12 ಗಂಟೆಗೆಲ್ಲ ಹೋಗಿ ವಿಡಿಯೋ ಮಾಡ್ತೀನಿ, ಹುಚ್ಚ ನನಗೆ ಸುಮ್ಮನೆ ಮಲ್ಕೊಂಡ್ಬಿಟ್ಟು ಡ್ಯೂಟಿ ಮಾಡಿ ಅಂತ. ಮತ್ತೊಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಚಾಲೆಂಜ್ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾನು ಇವತ್ತು ಶಿವಮೊಗ್ಗದಲ್ಲಿ ಒಂದು ಲಾಡ್ಜ್ ಬಂದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಚಾಲೆಂಜ್ ಏನಪ್ಪಾ ಅಂತಂದ್ರೆ, ನನಗೆ ರೂಮ್ಸ್ ಅನ್ನ ಕೊಡೋದಿಲ್ಲ, ಅದು ಕೂಡ ಫ್ರೀಯಾಗಿ ಸ್ಟೇ ಮಾಡಬೇಕು ನೈಟ್. ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಯಾವ ತರ ಮಾತಾಡ್ತೀನಿ ಗೊತ್ತಾಗುತ್ತೆ, ನಾನಿವಾಗ ಬೇರೆ ಕಡೆಯಿಂದ ಫ್ರೀ ಟ್ರಾವೆಲಿಂಗ್ ಮಾಡ್ಕೊಂಡ್ ಬಂದಿದ್ದೀನಿ, ತುಂಬಾ ಲಾಂಗ್ ಇಂದ ನಾನು ಫ್ರೀ ಟ್ರಾವೆಲಿಂಗ್ ಮಾಡ್ತಿದ್ದೀನಿ ಅಂತ ಒಂದು ಪೀಸ್ ಇಲ್ಲ, ಏನಿಲ್ಲ. ಆದ್ರೆ ನನಗೆ ರೂಮ್ಸ್ ಅನ್ನ ಕೊಡ್ತೀರಾ ಇವತ್ತು ದಿನ ಸ್ಟೇ ಆಗೋಕೆ? ತುಂಬಾ ಹೊರಗಡೆ ಎಲ್ಲ ತುಂಬಾ ಮಳೆ ಇದೆ, ನಂಗೆ ಎಲ್ಲಿ ಉಳ್ಕೊಳಕ್ಕೆ ಅವಕಾಶ ಇಲ್ಲ ಅಂತ. ಓಕೆನಾ? ಈ ತರ ತುಂಬಾ ಜನ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಯಾಕಂತಂದ್ರೆ ತುಂಬಾ ಜನಕ್ಕೆ ಫ್ರೀ ಟ್ರಾವೆಲಿಂಗ್ ಮಾಡ್ಬೇಕು ಅದು ಇದು ಅಂತ ತುಂಬಾ ಆಸೆ ಇರುತ್ತೆ. ಬಟ್ ಅವರಿಗೆ ಸಪೋರ್ಟ್ ಸಿಗುತ್ತಾ ಇಲ್ವಾ, ಮತ್ತೆ ಯಾವ ತರ ಜನ ರೆಸ್ಪಾನ್ಸ್ ಮಾಡ್ತಾರೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬನ್ನಿ, ನನಗೆ ಆ ಒಂದು ಲಾಡ್ಜ್ ಅಲ್ಲಿ ನನಗೆ ಮಲಗೋಕೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತ. ಅವರಿಗೆ ನನ್ನ ಕಡೆಯಿಂದ ಇನ್ನೊಂದೇನಪ್ಪ ಯೂಸ್ ಅಂತಂದ್ರೆ, ಅವರ ಒಂದು ಲಾಡ್ಜ್ ಇನ್ನೂ ಪ್ರಮೋಷನ್ ಆಗುತ್ತೆ, ಪಬ್ಲಿಸಿಟಿ ಆಗುತ್ತೆ ನನ್ನ ಕಡೆಯಿಂದ. ಓಕೆನಾ? ಅವ್ರಿಗೂ ಒಂದು ಬೆನಿಫಿಟ್ ಇದೆ. ಬನ್ನಿ ಇವತ್ತು ಹೋಗಿ ಕೇಳೋಣ. ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ. ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ನೋಡೋಣ. ಇಲ್ಲಿ ಅಂದ್ರೆ ಫ್ರೆಂಡ್ಸ್ ಹೆಂಗ್ ಗೊತ್ತಾ, ಯಾರು ಅಷ್ಟು ಜನ ಇರೋದಿಲ್ಲ. ನೈಟ್ ಎಲ್ಲ ಸೂಪರ್ವೈಸರ್ ಆಯ್ತು, ಮ್ಯಾನೇಜರ್ ಆಯ್ತು, ಎಲ್ಲ ಮನೆಗೆ ಹೋಗಿ ಮಲಗಿರ್ತಾರೆ, ಹುಡುಗರು ಮಾತ್ರ ಇರ್ತಾರೆ. ಹಂಗಾಗಿ ಅವ್ರು ಹೇಳ್ತಾರೆ, ಬ್ರೋ ಕೇಳ್ಬೇಕು, ಅವ್ರು ಕೇಳ್ಬೇಕು, ಇವ್ರು ಕೇಳ್ಬೇಕು ಅಂತ ಹೇಳ್ತಾರೆ. ಬಟ್ ನೋಡೋಣ ಒಳಗಡೆ. ಸರ್ ಇದಾರೆ ಸರ್, ಕೇಳೋಣ. ಒಮ್ಮೆ ನನಗೆ ಸಿಕ್ಕಾಪಟ್ಟೆ ನರ್ವಸ್ ಆಗ್ತದೆ, ಗೈಸ್. ಯಾಕಂದ್ರೆ ಮಾಡೋಕ್ಕಾಗುತ್ತೆ ಇಲ್ವ ಅಂತ ನೋಡಿ. ಎಷ್ಟು ಸಾಕಾಗಿದೆ ಈ ಒಂದು ಫಿಶ್ ನೋಡಿ, ಎಷ್ಟು ಬ್ಲಾಕ್ಗೆ ಸಾಕಾಗಿದೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಫಿಶ್ಗಳು ಹೆಂಗಿದಾವೆ, ಚೆನ್ನಾಗಿದೆ. ಈ ಕಡೆ ಎಲ್ಲ ನೋಡಿ ಸೋಫಾಗಳೆಲ್ಲ ಹಾಕಿದ್ದಾರೆ. ಅದು ಮೋಸ್ಟ್ಲಿ ಬೇಸ್ಮೆಂಟ್ ಅನ್ಸುತ್ತೆ. ಓ, ರೂಮ್ಸ್ಗೆಲ್ಲ ಹಾಕಿದ್ದಾರೆ ನೋಡಿ. ಬ್ರೋ ಒಂದ್ ಸ್ವಲ್ಪ ಬರ್ತೀರಾ? ನಾವು ತುಂಬಾ ದೂರದಿಂದ ಬಂದಿರೋದು, ನಮಗೆ ರೂಮ್ಸ್ ಬೇಕಿತ್ತು. ಒಬ್ಬನೇ ಸಿಂಗಲ್ ಇಲ್ವಾ? ಎ ಸಿ ಮಾತ್ರನಾ? ಅಂದ್ರೆ ನಾವು ಯೂಟ್ಯೂಬ್ ಕ್ರಿಯೇಟರು, ಅದಕ್ಕೆ ಬರ್ತಾ ಇಲ್ವಾ? ಅಂದ್ರೆ ನಾವು ಫ್ರೀ ಟ್ರಾವೆಲಿಂಗ್ ಮಾಡ್ಕೊಂಡ್ ಬಂದಿರೋದು. ಅಂದ್ರೆ ರೂಮ್ ಸಿಗುತ್ತಾ? ಒಂದೇ ರೂಮಾ? ಬ್ಯಾಕಪ್ ಇಟ್ಕೊಂಡಿರೋದ? ಹಾ 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 ಎಲ್ಲ ಫುಲ್ ಆಗಿದಾವ? ಇಲ್ಲಾಂದ್ರೆ ಸಿಗ್ತಾ ಇತ್ತ ರೂಮು? ಓಕೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ಬೋದಲ್ಲ? ಇಲ್ಲ, ನೀವು ಕಾಣ್ತಾ ಇಲ್ಲ, ನೀವು ಮಾತಾಡೋದು ಮಾತ್ರ ಕೇಳಿಸುತ್ತೆ. ನಿಮ್ ಲಾಡ್ಜ್ ಹೆಸರು ಹೇಳ್ಬೋದಲ್ಲ ಲಾಡ್ಜ್ ಹೆಸರು? ಅಂದ್ರೆ ನಾನು ಬಂದಿದ್ದು ಫ್ರೀ ಆಗಿ ಸ್ಟೇ ಮಾಡೋಕೆ. 100% ಕೊಡ್ತಿದ್ರಾ? ಹಾ, ನೆಕ್ಸ್ಟ್ ಟೈಮ್ ನಾವು ಬರ್ತೀನಿ, ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ, ರೂಮ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಸ್ಟೇ ಆಗ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ಸ್ ಬ್ರೋ, ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಅವ್ರು ಹೇಳಿದ್ರು ನನಗೆ ರೂಮ್ಸ್ ಫ್ರೀ ಕೊಡ್ತಾ ಇದ್ದೆ ಅಂತ. ಯಾಕಂದ್ರೆ ಸಪೋರ್ಟ್ ಮಾಡ್ತಾರೆಲ್ಲ, ಗೊತ್ತಿರುತ್ತೆ, ಯೂಟ್ಯೂಬ್ ಎಲ್ಲ ನೋಡ್ತಿರ್ತಾರೆ, ಯೂಟ್ಯೂಬರ್ಸ್ ಕಷ್ಟ ಏನು ಎಲ್ಲ ಗೊತ್ತಿರುತ್ತೆ ಫ್ರೀ ಟ್ರಾವೆಲಿಂಗ್ ಬಗ್ಗೆ. ಅವರು ನಂಗೆ ರೂಮ್ ಕೊಡ್ತೀನಿ ಅಂತ ಅಂದ್ರು. ಬಟ್ ಏನ್ ಮಾಡ್ತೀರಾ, ರೂಮ್ ಕೊಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಬನ್ನಿ, ನಾನು ಬೈಕ್ ಹಾಕಿಲ್ಲ ಗೈಸ್, ಹಾಗಾಗಿ ವಾಯ್ಸ್ ಸರಿಯಾಗಿ ಕಳ್ಸಲ್ಲ. ನೆಕ್ಸ್ಟ್ ಟೈಮ್ ಬನ್ನಿ ಬ್ರೋ, ಖಂಡಿತವಾಗ್ಲೂ ರೂಮ್ನ ಕೊಡ್ತೀನಿ, ಫ್ರೀ ಆಗಿ ಸ್ಟೇ ಮಾಡೋದ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೈಮ್ ಬರೋಣ, ನೋಡೋಣ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ. ಇವಾಗ ಬೇರೆ ಕಡೆ ಟ್ರೈ ಮಾಡೋಣ. ಒಂದ್ ಕಡೆ ಆಗಿಲ್ಲ ಅಂತಂದ್ರೆ ಇನ್ನೊಂದ್ ಕಡೆ, ಅಂದ್ರೆ ರೂಮ್ಸ್ ಎಲ್ಲ ಫುಲ್ ಇದಾವೆ, ಒಂದು ಎಕ್ಸಾಮ್ ಇದಾವಂತಲ್ಲ, ಹಂಗಾಗಿ ಸ್ಟೂಡೆಂಟ್ಸ್ ಎಲ್ಲ ಟೂರಿಸ್ಟ್ ಓಡಾಟ ಇದೆ ರೂಮ್ಸು. ಬೇರೆ ಕಡೆ ಸ್ಟೇ ಮಾಡೋಣ ಅಂದ್ರೆ ಟ್ರೈ ಮಾಡೋಣ, ಬೇರೆ ಕಡೆ ನೋಡೋಣ, ಅಲ್ಲಿ ನಂಗೆ ಅವಕಾಶ ಸಿಗುತ್ತಾ ಸಿಗಲ್ವಾ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಬನ್ನಿ, ತುಂಬಾ ನರ್ವಸ್ ಆಗ್ತದೆ, ಯಾಕಂತಂದ್ರೆ ಇದು ಸೆಕೆಂಡ್ನೇ ಚಾನ್ಸ್. ಬನ್ನಿ ನೋಡೋಣ. ನಾನಿವಾಗ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಶಿವಮೊಗ್ಗ ಪ್ರೈವೇಟ್ ಅಂದ್ರೆ ಸಾರಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟಾಪ್ ಇದೆ ಅಲ್ಲ, ಅದ್ರ ಬಸ್ ಸ್ಟಾಪ್ ಫ್ರೆಂಡ್ಸ್ಗೆ ಅಶೋಕ ಅಂತ ಇದೆ, ಅಶೋಕ ಡಿಲೆಕ್ಸ್ ಲಾಡ್ಜ್ ಅಂತ. ಅಲ್ಲಿ ಕೇಳಕ್ ಹೋಗ್ತಾ ಇದೀನಿ, ಯಾಕಂತಂದ್ರೆ ತುಂಬಾ ದೊಡ್ಡ ಲಾಡ್ಜ್ ಇದು. ನಾನು ಇವಾಗ ಅಲ್ಲಿ ಹೋಗಿ ಕೇಳಿದಾಗ ಅವ್ರು ನನಗೆ ಬೈಯೋ ಚಾನ್ಸ್ ಕೂಡ ಇರುತ್ತೆ. ಯಾಕಂದ್ರೆ ಕೆಲವೊಂದು ಲಾಡ್ಜಲ್ಲಿ ವಿಡಿಯೋ ಮಾಡೋ ಹೋಗಿಲ್ಲ, ಅಲೋ ಕೂಡ ಇರೋದಿಲ್ಲ. ನಾನು ಇವಾಗ ಅಲ್ಲಿ ಡೈರೆಕ್ಟಾಗಿ ಕ್ಯಾಮ್ರಾ ಹಿಡ್ಕೊಂಡ್ರೆ ನನಗೆ ಬೈಬೋದು, ಅವರು ಏನಕ್ಕೆ ವಿಡಿಯೋ ಮಾಡ್ತಾರೆ, ತೆಗಿ ಆಫ್ ಮಾಡೋ ಹಂಗೆ ಅಂತ ಬೈಬೋದು. ಬಟ್ ನೋಡೋಣ, ಬೈಸ್ಕೊಳ್ಳೋಣ, ಯಾಕಂದ್ರೆ ರಿಸ್ಕ್ ತೊಗೊಂಡ್ಮೇಲೆ ಬೈಸ್ಕೊಳ್ಳೋದು ಕಾಮನ್ ಆಗುತ್ತೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನಂಗಂತೂ ತುಂಬಾ ನರ್ವಸ್ ಆಗ್ತಿದೆ, ಇಲ್ಲಿ ತುಂಬಾ ದಗದಗ ಅನ್ನುತ್ತಾ ಇದೆ. ಬನ್ನಿ ಹೋಗೋಣ ಒಳಗಡೆ.
ನೋಡಿ ಡಿಲೆಕ್ಸು. ಹೋಗೋಣ ಒಳಗಡೆ ಕೇಳೋಣ. ತುಂಬಾ ಸ್ಟ್ಯಾಂಡರ್ಡ್ ಆಗಿರೋ ಲಾಡ್ಜು, ತುಂಬಾನೇ ಸ್ಟ್ಯಾಂಡರ್ಡ್ ಆಗಿರೋ ಲಾಡ್ಜು. ಒಳಗೆ ಹೋದ ತಕ್ಷಣ ನೋಡಿ ಹಾಯ್. 2 ಲಾಡ್ಜನ್ನು ಟ್ರೈ ಮಾಡಿದೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡಲಿಲ್ಲ, ಯಾಕಂತಂದರೆ ಪ್ರವೇಶಿ, ಹಂಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಏಕೆಂದರೆ ಒಳಗಡೆನೂ ಕೂಡ ಈಗ ಅವರು ಕೂಡ ಓನ್ ರಿಸ್ಕ್ ಮೇಲೆ ರೂಮ್ನ ಕೊಡೋಕ್ಕಾಗೋದಿಲ್ಲ. ಆಲ್ರೆಡಿ ಫುಲ್ ಇದಾವಂತೆ. ಈ ಹೋಟೆಲಲ್ಲೂ ಕೂಡ ರೂಮ್ಸ್ ಫುಲ್ ಆಗಿದೆ. ಅಲ್ಲಿ ಕೂಡ ಅವರು ಅಂದರೆ ನಾನು ಬೇಗ ಬರಬೇಕು, ಇಷ್ಟೊತ್ತಿಗೆ ನಾನು ಬಂದಿರೋ ಟೈಮು 10:30. ನಾ ಇವಾಗ 11 ಗಂಟೆ ಆಗಕ್ಕೆ ಬಂದಿದ್ದೆ ನೈಟು. ಇಷ್ಟೊತ್ತಿಗೆ ರೂಮ್ಸನ್ನು ಕೊಡಲ್ಲ, ಯಾಕಂತಂದರೆ ಇವಾಗ ಯಾರೂ ಇರೋಲ್ಲ, ಮ್ಯಾನೇಜರ್ ಇರೋಲ್ಲ, ಯಾರು ಇರೋಲ್ಲ, ಏನಿರೋಲ್ಲ. ಸ್ಟಾಪ್ ಇರ್ತಾರೆ, ಮತ್ತು ಯಾರಾದರೂ ಒಬ್ಬರು ಸೂಪರ್ವೈಸರ್ ಈ ಥರ ಇರ್ತಾರೆ. ಅವರು ರಿಸ್ಕ್ ಮೇಲೆ ನಮಗೆ ರೂಮ್ ಕೊಡೋಕ್ಕಾಗೋದಿಲ್ಲ. ಇವಾಗ 11 ಗಂಟೆ ಮೇಲೆ ಮ್ಯಾನೇಜರ್ ಅಥವಾ ಮತ್ತು ಅಲ್ಲಿ ಓನರ್ಗೆ ಫೋನ್ ಹಚ್ಚಿ ಕೇಳೋಕ್ಕಾಗಲ್ಲ. ಅವರು ಕೂಡ ರೆಸ್ಟಲ್ಲಿರ್ತಾರೆ, ಮಲಗಿರ್ತಾರೆ. ಹಾಗಾಗಿ ಅವರು ಕೂಡ ರೆಸ್ಟ್ ತೊಗೊಳಕ್ಕೆ ಹೋಗಲ್ಲ. ಆದರೂ ಕೂಡ ಅವರು ಫುಲ್ ಇದೆ ರೂಮ್ ಅಂತ ಅಂದರು. ಅಲ್ಲಿ ಕೂಡ ರೂಮ್ ಫುಲ್ ಆಗಿದೆ ಅಂತ ಅಂದರು. ಬಟ್ ನಾನು ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀನಿ, ಬೆಟರ್ ದೆನ್ ಅಂದರೆ ಬೇಗನೆ ಬರೋಕ್ಕೆ ಟ್ರೈ ಮಾಡ್ತೀನಿ, ಬೇಗ ಬಂದು ವೀಡಿಯೋ ಮಾಡ್ತೀನಿ. ಅವಾಗ ನಂಗೆ ರೂಮ್ಸು ಸಿಗುತ್ತಾ ಇಲ್ವ ಅಂತ ನೋಡೋಣ. ಇವಾಗ ಸಿಗಲಿಲ್ಲ ಗಾಯ್ಸ್, ಸಿಗಲಿಲ್ಲ. ನೋಡೋಣ, ಮಾತ್ರ ಟ್ರೈ ಮಾಡೋದು ಮಾತ್ರ ಬಿಟ್ಟಿಲ್ಲ. ಬಾಯಲ್ಲಿ ಹೇಳಿ ಸುಮ್ಮನೆ ಆಗಿಲ್ಲ. ಟ್ರೈ ಮಾಡಿದ್ದೀನಿ, ಆಗುತ್ತಾ ಆಗೋದಿಲ್ವ ಅಂತ ಟ್ರೈ ಮಾಡಿದ್ದೀನಿ, ಆಗಲಿಲ್ಲ. ಗೋರ್ಮೆಂಟ್ ಬಸ್ ಸ್ಟಾಪ್ ಇದೆ, ಅಲ್ಲೇ ಒಳಗಡೆ ಹೋಗಿ ಮಲ್ಕೊಳ್ಳೋಣ. ಬನ್ನಿ ಹೋಗೋಣ ಗೈಸ್. ಫ್ರೆಂಡ್ಸ್, ನಾನಿವಾಗ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೀನಿ ನೋಡಿ. ಬಸ್ಗಳೆಲ್ಲ ಅದಾಡ್ತಾ ಇದ್ದಾವೆ. ಬ್ರೋ ಟೈಮ್ ಎಷ್ಟಾಗಿದೆ? 11 ಗಂಟೆ. 11 ಆಗಿದೆ ಫ್ರೆಂಡ್ಸ್. ಟೈಮ್ 11 ಗಂಟೆ ಆಗಿದೆ. ನಾನಿವಾಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದೀನಿ. KSRTC ಬಸ್ ನೋಡಿ, ವೈಟ್ ಕಲರ್ದು ಯಾವ ಥರ ಇದೆ. ಎಲ್ಲ ಆನ್ಲೈನ್ ಟಿಕೆಟು, ಇಲ್ಲಿದೆಲ್ಲ ವೈಟ್ ಇದೆ, ಇದು ಕೂಡ ಆನ್ಲೈನ್ ಟಿಕೆಟು. ಬನ್ನಿ ಆ ಕಡೆ ಹೋಗೋಣ. ಬಸ್ದು ಸೌಂಡ್ ಇದೆಯಲ್ಲ ಸಿಕ್ಕಾಬಿಟ್ಟೆ, ವಾಯ್ಸು ಸರಿಯಾಗಿ ಕೇಳಿಸಲ್ಲ. ನಾನು ಫೇಸ್ ಕೊಟ್ಟು ಈ ಥರ ವಿಡಿಯೋ ಮಾಡಿದರೆ ನನ್ನ ವಾಯ್ಸ್ ನಿಮಗೆ ಕೇಳಿಸಲ್ಲ. ಹಂಗಾಗಿ ನಾನು ಸ್ವಲ್ಪ ಮೊಬೈಲನ್ನು ಸ್ವಲ್ಪ ನನ್ನ ಫೇಸ್ ಅಂತಲೇ ಹಿಡ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ. ಬನ್ನಿ ಸ್ವಲ್ಪ ಮುಂದೆ ಹೋಗೋಣ. ಟಾರ್ಚ್ ಏನು ಆನ್ ಆಗಿಲ್ಲ, ಯಾರಿಗೇನು ಗೊತ್ತಾಗಲ್ಲ ನಾ ವಿಡಿಯೋ ಮಾಡ್ತಿದ್ದೀನಿ ಅಂತ. ಒಳಗಡೆ ಟಿಕೆಟ್ ನಡೀತಾ ಇದೆ ನೋಡಿ. ಕಸ್ಟಮರ್ಸ್ ಒಳಗಡೆ ಎಲ್ಲ ಇದ್ದಾರೆ, ತುಂಬ ಜನ ಇದ್ದಾರೆ ಒಳಗಡೆ ಎಲ್ಲ. ನೋಡಿ ತುಂಬಾ ಜನ ಮಲ್ಕೊಂಡಿದ್ದಾರೆ ಇಲ್ಲೆಲ್ಲ ನೋಡಿ, ತುಂಬಾ ಜನ ಮಲ್ಕೊಂಡಿದ್ದಾರೆ ಇಲ್ಲಿ. ಹೋಟೆಲ್ ಇನ್ನು ಓಪನ್ ಇದೆ, ನಾನ್ ವೆಜ್ ವೆಜ್ ಹೋಟೆಲ್ಸ್ ಎಲ್ಲ ಓಪನ್ ಇದೆ. ಟೀ ಅಂಗಡಿ ಕೂಡ ಓಪನ್ ಇರುತ್ತೆ. ನಿಮಗೆ ನೈಟ್ ಇಲ್ಲಿ ಬೇಕ್ರಿ ಇದೆ ಅಲ್ವಾ, ಇಲ್ಲಿ ಕಾಣ್ತಾ ಇದೆಲ್ಲ, ಇದೆಲ್ಲ ಓಪನ್ ಇರುತ್ತೆ ನೈಟು. 1 ಅವರ್ ಈ ಥರ ಕ್ಲೋಸ್ ಆಗ್ಬೋದು ಅಷ್ಟೇ. ಅಂದರೆ 1 ಅವರ್ ಸ್ವಲ್ಪ ರೆಸ್ಟ್, ಕ್ಲೋಸ್ ಆಗ್ಬೋದು, ಮತ್ತೆ ಓಪನ್ ಆಗುತ್ತೆ. ಪಲ್ಲಕ್ಕಿ ಹೆಂಗಿದೆ ನೋಡಿ, KSRTC ಪಲ್ಲಕ್ಕಿ ಹೆಸರು ಹೆಂಗಿದೆ. ಸ್ವಲ್ಪ ಮೇಲೆ ಹೋಗೋಣ. ಮೇಲ್ ಕೂಡ ಓಪನ್ ಇದೆಯಾ ಇಲ್ವಾ ಶಾಪ್ಗಳಂತ ನೋಡೋಣ. ನೋಡಿ ಕಾಲಲ್ಲೇ ಮಲ್ಕೊಂಡಿದ್ದಾರೆ ಫ್ರೆಂಡ್ಸ್. ಮೇಲೆ ಹೋಗೋಕ್ಕೂ ಮುನ್ನ ನಾವು ಒಂದು ಸ್ಟ್ರಾಂಗ್ ಆಗಿರೋ ಟೀ ಕುಡಿಬೇಕು. ನಾನು ಟೀ ಕುಡಿದ್ರೆ ಮೈಂಡ್ ಸ್ವಲ್ಪ ರನ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಬ್ರೋ ಟೀ ಕುಡಿ ಒಂದು. ಗಂಧದ ಗುಡಿ. ಬ್ರೋ ಎಲ್ಲ ಕ್ಲೋಸ್ ಆಗ್ತಾವ ನೈಟು? ಎಲ್ಲ ಕ್ಲೋಸ್ ಆಗುತ್ತೆ. ಆ ಕಡೆ ಇರೋ ಬೇಕ್ರಿ ಅದಿರುತ್ತಾ? ನೈಟ್ ಎಲ್ಲ ಪೂರ್ತಿ ಇರುತ್ತಾ? 24 ಅವರ್ಸ್ ಓಪನ್ ಇರುತ್ತಾ ನೋಡಿ? ಹಾಂ, ಫ್ರೆಂಡ್ಸ್ ಇನ್ನೊಂದೇ ಗೊತ್ತಾ, ಮನೇಲಿ ಸಿಕ್ಕಾಪಟ್ಟೆ ಬೈತಾರೆ, ನಿನ್ಗೇನು ಹುಚ್ಚ ನೈಟ್ ಎಲ್ಲ ಹೋಗಿ ವಿಡಿಯೋ ಮಾಡ್ತಾ ಇಲ್ಲ, 11 ಗಂಟೆ 12 ಗಂಟೆಗೆಲ್ಲ ಹೋಗಿ ವಿಡಿಯೋ ಮಾಡ್ತೀನಿ, ಹುಚ್ಚ ನನಗೆ ಸುಮ್ಮನೆ ಮಲ್ಕೊಂಡ್ಬಿಟ್ಟು ಡ್ಯೂಟಿ ಮಾಡಿ ಅಂತ. ನಾನು ಡ್ಯೂಟಿಗೆ ಹೋಗ್ತಾನೆ, ಅಲ್ಲಿ ಕೂಡ ಅಷ್ಟೇ, ನೀವು ಸುಮ್ಮನೆ ಡ್ಯೂಟಿ ಮಾಡಿ ಇಲ್ಲೇ ಸುಸ್ತಾಗಿರ್ತೀಯ, ಹೋಗಿ ಮನೇಲಿ ಮಲ್ಕೊಂಡ್ಬಿಟ್ಟು ರಾತ್ರಿ ಎಲ್ಲ ಹೋಗಿ ಅಲ್ಲಿ ವಿಡಿಯೋ ಮಾಡ್ತಿಲ್ಲ, ಅಲ್ಲೆಲ್ಲೋ ಹೋಗ್ತೀಯ ಇಲ್ಲೆಲ್ಲೋ ಹೋಗ್ತೀಯ ಅಂತಾರೆ. ಬಟ್ ನನಗೆ ನನ್ನ ಮೈಂಡಲ್ಲಿರೋದೇ ಒಂದು, ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಬೇಕು, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ, ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕು, ಏನಾದರೂ ಒಂದು ಅಚೀವ್ ಮಾಡ್ಬೇಕಂತ ನನ್ನ ಮೈಂಡಲ್ಲಿದೆ. ಹಂಗಾಗಿ ನಾನು ಯಾವ ಟೈಮಿಂಗ್ಸ್ ನೋಡಲ್ಲ, ಏನು ನೋಡಲ್ಲ. ನನ್ನ ಮೈಂಡಲ್ಲಿ ಬಂತ ಇವತ್ತು ವಿಡಿಯೋಸ್ ಮಾಡಬೇಕಾ, ಖಂಡಿತ ನಾನು ಮಾಡೇ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನೋಡಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಲ್ಲಿದೆ, ಇಲ್ಲಿ ಆಟೋಸ್ ಎಲ್ಲ ಇಲ್ಲಿದ್ದಾವೆ, 24 ಅವರ್ಸ್ ಆಟೋಸ್ಗಳು ಇದ್ದೇ ಇರ್ತವೆ. ಬನ್ನಿ ಒಳಗಡೆ ಹೋಗೋಣ. ಅಲ್ಲೆಲ್ಲ ನೋಡಿ ಮಲಗಿದ್ದಾರೆ ಜನ, ಆ ಕಡೆ ಎಲ್ಲ ಪೂರ್ತಿಯಾಗಿ ಮಲಗಿದ್ದಾರೆ ನೋಡಿ, ಲೈನ್ ಹಿಡ್ಕೊಂಡು ಮಲಗಿದ್ದಾರೆ. ಇವಾಗ ನಾ ಬಂದಿರೋ ಕೆಲಸ ಆಗಲಿಲ್ಲ, ನಾನಿವಾಗ ವಾಪಸ್ ಮನೆಗೆ ಹೋಗ್ತೀನಿ. ಫ್ರೆಂಡ್ಸ್
ಚಾಲೆಂಜ್ ತೊಗೊಂಡೆ, ಬಟ್ ಸ್ಟಾಪ್ ಮಾಡಲಿಲ್ಲ. ನಾನು ಅಂದ್ಕೊಂಡಂಗೆ ಹೋಗಿ ವೀಡಿಯೋಸ್ನ ಮಾಡಿದೆ, ನಾನು ಅಂದ್ಕೊಂಡಂಗೆ ಹೋಗಿ ಕೇಳಿದೆ, ಸಿಗುತ್ತೋ ಸಿಗಲ್ವೋ ಸೆಕೆಂಡ್ರಿ ರೂಮ್ಸು. ಬಟ್ ಹೋಗಿ ಕೇಳಬೇಕಿತ್ತು, ಕೇಳಿದೆ. ನಾನು ಈ ಒಂದು ಚಾಲೆಂಜನ್ನು ತೊಗೊಂಡಿದ್ದೆನಲ್ಲ ಅದನ್ನ ಕಂಪ್ಲೀಟ್ ಮಾಡಬೇಕಾಗಿತ್ತು, ಬಟ್ ಕಂಪ್ಲೀಟ್ ಆಗಲಿಲ್ಲ. ನಂಗೆ ರೂಮ್ಸ್ ಸಿಗಲಿಲ್ಲ. ಇವಾಗ ಬಸ್ ಸ್ಟಾಪಲ್ಲಿ ಇದ್ದೀನಿ, ಒಳಗಡೆ ಹೋಗಿ ಬಂದೆ, ಎಲ್ಲ ತೋರಿಸಿದೆ ನಿಮಗೆ. ನಾನಿವಾಗ ನನ್ನ ಬೈಕನ್ನು ಎತ್ತಾಕೊಂಡು ಸೀದಾ ಮನೆ ಕಡೆ ಹೋಗ್ತೀನಿ. ಮನೆ ಕಡೆ ಹೋಗೋಣ. ಆಲ್ರೆಡಿ ಟೈಮ್ 11:15 ಆಗಿದೆ. ಇನ್ನೂ ನನಗೆ ಇಲ್ಲಿ ಇರೋಕ್ಕಾಗಲ್ಲ, ಯಾಕಂತಂದರೆ ಮಲಗಬೇಕು. ಡ್ಯೂಟಿಗೆ ಹೋಗಿ ಬಂದಿದ್ನಲ್ವಾ, ಹಂಗಾಗಿ ಮಲಗಬೇಕು. ಮಲಗಲಿಲ್ಲ ಅಂದರೆ ಆಗಲ್ಲ ಗೈಸ್, ಮತ್ತೆ ಮಾರ್ನಿಂಗ್ ಡ್ಯೂಟಿ ಹೋಗೋಕ್ಕಾಗಲ್ಲ. ಹಂಗಾಗಿ ಇವಾಗ ಡ್ಯೂಟಿಗೆ ಹೋಗ್ಬೇಕಲ್ಲ, ನಾಳೆ ಹೋಗಿ ಮಲ್ಕೋಬೇಕು. ಬನ್ನಿ, ಮತ್ತೆ ವಿಡಿಯೋ ಎಡಿಟ್ ಮಾಡೋವಿದ್ದಾವೆ, ಸಿಕ್ಕಾಪಟ್ಟೆ ಕೆಲಸ ಇದೆ ಗೈಸ್. ಇವಾಗ ಹೋಗಿ ಮಲ್ಕೊಂಡ್ರು 1 ಗಂಟೆ ಆಗುತ್ತೆ ನಾವು ಮಲಗೋದು. ನೋಡಿ ಸಿಕ್ಕಾಪಟ್ಟೆ ಬಸ್ಗಳು ಅಡ್ಡಾಡ್ತಾ ಇದಾವೆ, ಅಲ್ಲೆಲ್ಲ ಬಸ್ ಎಲ್ಲ ಸ್ಟಾಪ್ ಆಗಿದ್ದಾವೆ. ನೋಡಿ ಎಲ್ಲ ಸ್ಟಾಪ್ ಆಗಿದೆ. ಇದು ಬೇಕ್ರಿ ಇದಾವಲ್ಲ, ಇವೆಲ್ಲ ಬೇಕ್ರಿ ಇದಾವಲ್ಲ, ಇದು ಓಪನ್ ಇರ್ತವೆ, ಯಾವುದು ಕ್ಲೋಸ್ ಆಗಲ್ಲ ನೈಟು. ನಾನು ನಿಮಗೆ ಅಲ್ಲಿ ಕೇಳಿದೆ, ನಾನು ಟೀ ಅಂಗಡಿಯಲ್ಲಿ ಕ್ಲೋಸ್ ಆಗಲ್ಲ ಅಂತ ಅಂದರು. ನೋಡಿ ಎಲ್ಲ ಬಸ್ಗಳು ಬಂದು ನಿಂತ್ಕೊಂಡಿದ್ದಾವೆ, ಆ ಕಡೆ ಎಲ್ಲ ಬಸ್ ನಿಂತಿವೆ. ನೋಡಿ ತುಂಬ ಜನ ಇರ್ತಾರೆ ಗೈಸ್, 24 hours ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಜನ ಇದ್ದೇ ಇರ್ತಾರೆ. ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, 24 hours ನಾನು ಅಂದರೆ ನೈಟ್ ಎಲ್ಲ ಇಲ್ಲೇ ಇದ್ದು ವಿಡಿಯೋ ಮಾಡಿ ಅಂದರೆ ಅದಕ್ಕೂ ರೆಡಿನೇ, ವಿಡಿಯೋ ಮಾಡೋಕ್ಕೂ ರೆಡಿನೇ. ನಾನು ಆಲ್ರೆಡಿ ಒಂದು ಯಾವುದೋ ವಿಡಿಯೋ ಮಾಡಿದೆ, ನೀವು ನೋಡ್ಬೋದು. ಓಕೆನಾ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬೇಗ ಸಬ್ಸ್ಕ್ರೈಬ್ ಆಗಿ ಈ ಥರ ಅಡ್ವೆಂಚರ್ಸ್ ವಿಡಿಯೋಗಳಿಗಾಗಿ. ಬಾಯ್.